ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಬುಧವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಸೂಪ್ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸುಮಾರು ಜನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸಹ ಯೂಸ್ಫುಲ್ ಆಗುತ್ತೆ. ಹಾಗೆ 821 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಈ ಒಂದು ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡಲೇಬೇಕು. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಇಲ್ಲಿ ಬುಧವಾರ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿ ವೀಡಿಯೋನ ಶುರು ಮಾಡಿಕೊಂಡೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಬೇಕಾಗಿರುತ್ತಲ್ವ, ಆ ಟೈಮಲ್ಲಿ ಸುಮ್ಮನೆ ಗ್ಯಾಸ್ ಖಾಲಿನೇ ಇರುತ್ತೆ. ಅಂಥ ಟೈಮಲ್ಲಿ ರೈಸ್ ಇಟ್ಕೊಳ್ಳೋದು, ಹಾಗೆ ಬೇಳೆ ಏನಾದರೂ ಕೂಗ್ಸೋದಿದ್ರೆ, ಹಾಗೆ ಕಾಳುಗಳೇನಾದರೂ ಕುದಿಸೋದಿದ್ರೆ ಆ ಥರದ ಕೆಲಸನೆಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಬೆಳಗ್ಗೆನೇ ಇವತ್ತು ಬೇಳೆನೂ ಸಹ ಕೂಗಿಸಿದ್ದಾಯಿತು. ಹಾಗೆ ಅದ್ರ ಜೊತೆಗೆ ಇವತ್ತು ಕಡಲೆಕಾಳು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ, ಅಂದರೆ ಚೋಲೆ ಮಸಾಲ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅದನ್ನು ಸಹ ಇಲ್ಲಿ ಕೂಗಿಸ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಅದಾದ ನಂತರ ಇಲ್ಲಿ ಸಾಂಬಾರಿಗೆ ಒಗ್ಗರಣೆನೂ ಸಹ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಆಗಿರುವಂತಹ ಬೇಳೆ ರಸಮ್ ಮಾಡ್ತಾಯಿದ್ದೀನಿ. ತಿಳಿ ಸಾಂಬಾರು ಅಂತಲೂ ಹೇಳ್ಬೋದು ಅಥವಾ ಬೇಳೆ ರಸಮ್ ಅಂತಲೂ ಹೇಳ್ಬೋದು. ಅದನ್ನು ಮಾಡ್ತಿದ್ದೀನಿ. ನಮ್ಮ ಮನೇಲಿ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಈ ತಿಳಿ ಸಾಂಬಾರು ಅಥವಾ ರಸಮ್ನ ಮಾಡಿದಾಗ ಹೇಳ್ತಾನೆ ಇರ್ತೀನಿ ನಾನು ನಿಮ್ಮ ಜೊತೆಗೆ, ನಮ್ಮ ಮನೇಲಿ ಈ ಥರ ತಿಳಿ ಸಾಂಬಾರು ಇದ್ದರೆ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಈ ತಿಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಸೈಡು ತಿಳಿ ಸಾಂಬಾರನ್ನ ಕುದಿಯೋಕೆ ಇಟ್ಟಿದ್ದಾಯಿತು. ಹಾಗೆ ಇಲ್ಲಿ ಕಡಲೆಕಾಳನ್ನು ಸಹ ಬೇಯೋದಕ್ಕೆ ಇಟ್ಟಿದ್ವಲ್ವ, ಅದನ್ನ ಯಾವ ಥರ ಬೆಂದಿತ್ತು ಅಂತ ಅದನ್ನು ಸಹ ಇಲ್ಲಿ ನೋಡ್ತಾ ಇದ್ದೀನಿ. ಇನ್ನೂ ಒಂದು ಸೈಡು ಕಡಲೆಕಾಳು ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಅದಕ್ಕೆ ಒಂದು ಸ್ವಲ್ಪ ಪ್ಯೂರಿಗಳು ಬೇಕಾಗಿತ್ತು, ಅಂದರೆ ಈರುಳ್ಳಿ ಪ್ಯೂರಿ ಹಾಗೆ ಟೊಮೆಟೊ ಪ್ಯೂರಿ ಈ ಥರದ್ದೆಲ್ಲ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಈರುಳ್ಳಿನ ಹಾಗೆ ಬೆಳ್ಳುಳ್ಳಿ ಅದೆಲ್ಲ ಕಟ್ ಮಾಡ್ಕೊತಿದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗೆ ಅಂಗಡಿಯಿಂದ ತೊಗೊಂಬಂದರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ, ನನಗೆ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಹೇಗಿದ್ರು ಈರುಳ್ಳಿ ಪ್ಯೂರಿ ಮಾಡ್ಕೊತಿದ್ದೀನಲ್ವ, ಅದ್ರ ಜೊತೆಗೇ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಇಲ್ಲಿ ಒಂದೇ ಸರಿ ಪ್ಯೂರಿ ಮಾಡಿ ಇಟ್ಕೊಳ್ಳೋಣ ಅಂತ ಅದಕ್ಕೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ.
ಹಾಗೆ ಇಲ್ಲಿ ಈರುಳ್ಳಿ ಪ್ಯೂರಿ ಹಾಗೆ ಟೊಮೆಟೊ ಪ್ಯೂರಿ ಎಲ್ಲ ಮಾಡಿದ್ದಾಯಿತು. ಹಾಗೇನೆ ಇವತ್ತು ಟೊಮೆಟೊನ ಕಟ್ ಮಾಡುವಾಗ ಟೊಮೆಟೊ ಎಲ್ಲೂ ಸಹ ಒಡೆದೋಗಿಲ್ಲ, ಹಾಗೆ ಎಲ್ಲೂ ಸಹ ಹಾಳಾಗಿಲ್ಲ. ಅದನ್ನು ಕಟ್ ಮಾಡಿದ ತಕ್ಷಣ ಅದರಿಂದ ಮೊಳಕೆ ಏನು ಬರ್ತಾ ಇರುತ್ತಲ್ವ, ಟೊಮೆಟೊ ಎಲ್ಲ ನಾವು ಮಣ್ಣಿಗೆ ಹಾಕಿದಾಗ ಆ ಥರ ಮೊಳಕೆಗಳು ಬಂದಿತ್ತು. ಟೊಮೆಟೊದಲ್ಲಿ ಒಂಥರ ವಿಚಿತ್ರ ಅಂತಲೇ ಅನ್ನಿಸ್ತಾ ಇತ್ತು. ಹುಳ ಆದರೆ ಪರವಾಗಿಲ್ಲ, ಮೊಳಕೆನೂ ಸಹ ಟೊಮೆಟೊ ಚೆನ್ನಾಗಿರುವಂತಹ ಟೈಮಲ್ಲಿ ಮೊಳಕೆ ಬರುತ್ತಲ್ಲಪ್ಪ ಅಂತ ಅಂದ್ಕೊಂಡ್ಬಿಟ್ಟೆ ನಾನು. ಇನ್ನು ಇಲ್ಲಿ ನಾನು ಚೋಲೆ ಮಸಾಲಾನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಸಹ ಹಾಕ್ಕೋಬೋದು. ಎಣ್ಣೆ ಕಾದಾದ ನಂತರ ಒಂದು ಏಲಕ್ಕಿ, ಹಾಗೆ 1 ಇಂಚ್ ಆಗೋಷ್ಟು ಚಕ್ಕೆ, 1-2 ಲವಂಗ, ಹಾಗೆ ಸ್ಟಾರ್ ಫ್ಲವರು, ಒಂದು ಪುಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಯಿ ಜೀರನ ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಈರುಳ್ಳಿ ಪ್ಯೂರಿ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡು ಪ್ಯೂರಿನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಒಂದೇ ಸರಿನೇ ಪ್ಯೂರಿ ಮಾಡ್ಕೊಂಡ್ರಾಯಿತು ಅಂತ ಈರುಳ್ಳಿ ಜೊತೆಗೇ ಶುಂಠಿ ಹಾಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿರುವಂತಹ ಈರುಳ್ಳಿ ಪ್ಯೂರಿ ಏನಿತ್ತಲ್ವ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೇನೆ ಈ ಟೊಮೆಟೊ ಪ್ಯೂರಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಪ್ಯೂರಿ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಬರೋಂತಹ ಟೈಮಲ್ಲಿ ಇದಕ್ಕೆ ಮಸಾಲೆಗಳನ್ನ ಸೇರಿಸ್ಕೋಬೇಕಾಗಿತ್ತು. ಹಾಗಾಗಿ ಅಚ್ಚಕಾರದ ಪುಡಿ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ಇದು ಇನ್ನೇನು ಎಣ್ಣೆ ಬಿಡೋದಕ್ಕೆ ಶುರು ಆಗ್ತಾಯಿತ್ತು. ಈ ಟೈಮಲ್ಲಿ ಮೊದಲೇ ಬೇಯಿಸಿಟ್ಕೊಂಡಿರೋಂತಹ ಕಡಲೆಕಾಳನ್ನ ನಾನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೊದಲೇ ಒಂದು 4 ವಿಷಲ್ನ ಕೂಗಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಾಳು ಯಾವ ಥರ ಬೆಂದಿದೆ ಅಂತಲೂ ಸಹ ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಪ್ರೆಸ್ ಮಾಡಿದರೆ ಅದನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲೇ ಥರನೇ ಇದನ್ನು ಈ ಥರ ಬೇಯಿಸ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಕಡಲೆಕಾಳನ್ನ ನಾನು ಕಾಬೂಲ್ ಕಡಲೆನ ಹಾಕ್ಕೊತಾ ಇಲ್ಲ, ಮಾಮೂಲಿ ಬ್ರೌನ್ ಕಲರ್ ಕಡಲೆಕಾಳು ಬರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಮ್ಮನೇಲಿ ಕಾಬೂಲ್ ಕಡಲೆಕಾಳನ್ನ ಅಷ್ಟಾಗಿ ಇಷ್ಟಪಡಲ್ಲ, ಹಾಗಾಗಿ ನಾನು ಈ ಥರ ಕಡಲೆಕಾಳನ್ನ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಕಾಬೂಲ್ ಕಡಲೆ ಇಷ್ಟ ಆದರೆ ನೀವು ಅದನ್ನು ಸಹ ಹಾಕ್ಕೋಬೋದು. ಚೆನ್ನ ಮಸಾಲೆಗೆ ಕಾಬೂಲ್ ಕಡಲೆ ಇದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಬೂಲ್ ಕಡಲೆ ಬದಲಾಗಿ ಈ ಥರ ಕಡಲೆಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಂದು 10 ರೂಪಾಯಿದು ಚೋಲೆ ಮಸಾಲ ಬರುತ್ತಲ್ವ, ಆ ಪ್ಯಾಕೆಟಲ್ಲಿ ಒಂದು ಅರ್ಧ ಪ್ಯಾಕೆಟ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಪ್ಯಾಕೆಟ್ ಅಂದರೆ 1-1.5 ಸ್ಪೂನ್ ಆಗೋಷ್ಟು ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನಾನು ಕಡಲೆಕಾಳು ಬೇಯಿಸಿರೋಂತಹ ನೀರನ್ನೇ ತೆಗೆದಿಟ್ಕೊಂಡಿದ್ದೆ, ಅದೇ ನೀರನ್ನೇ ಇಲ್ಲಿ ಈ ಗ್ರೇವಿಗೂ ಸಹ ಸೇರಿಸ್ಕೊತಿದ್ದೀನಿ. ನಿಮಗೆ ಗ್ರೇವಿ ನೋಡಿ ತಿಕ್ಕಾಗಿ ಬೇಕಂದರೆ ತಿಕ್ಕಾಗಿ, ಒಂದು ಸ್ವಲ್ಪ ನೀರಾಗಿ ಗ್ರೇವಿ ಬೇಕು ಅಂದರೆ ನೀವು ನೀರಾಗಿಯೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊತಿದ್ದೀನಿ, ಅಂದರೆ ಚಪಾತಿಗಲ್ವ ಮಾಡ್ಕೊತಾ ಇರೋದು, ಹಾಗಾಗಿ ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 3 ಅಥವಾ 4 ವಿಷಲ್ನಾದರೂ ತೊಗೊಳ್ಳಿ. ಆವಾಗ ಕಡಲೆಕಾಳು ಸಹ ಇನ್ನೊಂದು ಸ್ವಲ್ಪ ಮೆತ್ತಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಗ್ರೇವಿ ರೆಡಿ ಆಗೋಷ್ಟರಲ್ಲಿ ಒಂದು ಸ್ವಲ್ಪ ಅನ್ನಕ್ಕೂ ಸಹ ಇಟ್ಕೋಬೇಕಾಗಿತ್ತು. ನಮ್ಮನೇಲಿ ನಾನು ನಾರ್ಮಲಾಗಿ ಮಾಡೋದು ಚಿಕ್ಕ ಕುಕ್ಕರಲ್ಲಿ ರೈಸ್ನ ಮಾಡ್ಕೊತೀನಿ, ಆದರೆ ಇವತ್ತು ಚಿಕ್ಕ ಕುಕ್ಕರಲ್ಲಿ ಗ್ರೇವಿ ಮಾಡಿರೋದ್ರಿಂದ ದೊಡ್ಡ ಕುಕ್ಕರಲ್ಲಿ ಇವತ್ತು ರೈಸ್ನ ಮಾಡ್ಕೊಳ್ಳೋ ಹಾಗಾಯಿತು. ಇನ್ನು ಕುಕ್ಕರ್ ಮಾತ್ರ ದೊಡ್ಡದಿದೆ, ರೈಸ್ ಮಾತ್ರ ಒಂದು ಸ್ವಲ್ಪ ಕಡಿಮೆನೇ ಇರುತ್ತೆ. ಯಾಕಂದರೆ ಒಂದೇ ಗ್ಲಾಸ್ ರೈಸ್ನ ಮಾಡೋದು ನಾನು, 1 ಗ್ಲಾಸ್ ರೈಸೇ ನಮಗೆ 3 ಹೊತ್ತಿಗೂ ಆಗೋಷ್ಟು ಆಗಿಬಿಡುತ್ತೆ. ಹಾಗಾಗಿ ಇನ್ನು ಒಂದು ಸೈಡು ರೈಸಿಗೂ ಸಹ ಇಟ್ಕೊಂಡಿದ್ದಾಯಿತು. ಹಾಗೆ ಇನ್ನು ಚಪಾತಿ ಹಿಟ್ಟನ್ನು ಕಲಸೋದೇ ಮರೆತುಬಿಟ್ಟಿದ್ದೆ, ಮೊದಲಿಗೆ ಕಲಸಿಟ್ಕೋಬೇಕಾಗಿತ್ತು, ಆದರೆ ಮರ್ತೋಗ್ಬಿಟ್ಟಿದ್ದೆ. ಇನ್ನು ಇಲ್ಲಿ ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇವತ್ತು ಚಪಾತಿ ಹಿಟ್ಟಿಗೆ ಓಮ್ ಕಾಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕಡಲೆಕಾಳು ಗ್ರೇವಿ ಮಾಡಿರೋದ್ರಿಂದ ಅದು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಹಾಗಾಗಿ ಓಮ್ ಕಾಳನ್ನ ಹಾಕ್ಬಿಟ್ಟು ಚಪಾತಿ ಮಾಡಿದರೆ ಜೀರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇವತ್ತು ಓಮ್ ಕಾಳನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಈ ಕಡಲೆಕಾಳು ಹಾಗೆ ಅಲಸಂದೆ ಕಾಳು ಹಾಗೆ ಅವರೆಕಾಳು ಕಾಳುಗಳೇನಾದರೂ ನಾವು ಪಲ್ಯ ಮಾಡ್ತೀವಿ ಅಂದರೆ ಅದೊಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಲೇ ಹೇಳ್ಬೋದು. ಈ ಮೊಳಕೆ ಕಟ್ಟಿ ಮಾಡಿರುವಂತಹ ಪಲ್ಯ ಅಷ್ಟಾಗಿ ಗ್ಯಾಸ್ಟ್ರಿಕ್ ಆಗಲ್ಲ. ನಾವು ಬರೀ ನೆನೆಸ್ಬಿಟ್ಟು ಕಾಳು ಪಲ್ಯ ಅಥವಾ ಈ ಥರ ಏನಾದರೂ ಗ್ರೇವಿ ಸಾಂಬಾರು ಅದೇನಾದರೂ ಮಾಡ್ತೀವಲ್ವ, ಅದು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಹಾಗಾಗಿ ನಾನಿವತ್ತು ಇಲ್ಲಿ ಒಂದು ಸ್ವಲ್ಪ ಓಮ್ ಕಾಳನ್ನ ಜಾಸ್ತಿನೇ ಹಾಕ್ಬಿಟ್ಟು ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇನ್ನು ಚಪಾತಿ ಹಿಟ್ಟೆಲ್ಲ ಇಟ್ಕೊಳ್ಳೋಂತಹ ಟೈಮಲ್ಲಿ ಕುಕ್ಕರು ಸಹ ವಿಷಲ್ ತೊಗೊಂಡು ತಣ್ಣಗೆ ಹಾಕ್ಬಿಟ್ಟು ಇನ್ನು ಇಲ್ಲಿ ಗ್ರೇವಿ ಯಾವ ಥರ ಆಗಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಕುಕ್ಕರ್ ವಿಷಲು ಸಹ ಪೂರ್ತಿಯಾಗಿ ಹೋಗಿತ್ತು. ಇನ್ನು ಕುಕ್ಕರ್ ಲಿಡ್ ತೆಗೆದ ತಕ್ಷಣ ನೋಡಿ ಯಾವ ಥರ ಕಾಣ್ತಾ ಇದೆ. ಹಾಗೆ ಇದ್ರದ್ದು ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಮೇಲ್ಗಡೆ ಯಾವ ಥರ ಎಣ್ಣೆ ತೇಲಿ ಬಂದಿದೆ ನೋಡಿ. ಇನ್ನು ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ರೆಡಿನೇ ಆಗೋಯಿತು ಸಖತ್ ಟೇಸ್ಟಿಯಾಗಿರುವಂತಹ ಚೋಲೆ ಮಸಾಲ. ಇದನ್ನು ಪೂರಿ, ಆಮೇಲೆ ಚಪಾತಿ, ಪರೋಟ, ನಾನ್, ಕುಲ್ಚಾ, ಚಪಾತಿ ಯಾವುದಕ್ಕಾದರೂ ತಿನ್ಬೋದು ನೀವು. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಚೋಲೆ ಮಸಾಲ ಮಾತ್ರ.
ನೋಡೋದಕ್ಕೆ ಯಾವ ಥರ ಕಾಣ್ತಿದೆ ನೋಡಿ, ಸಖತ್ತಾಗಿ ಕಾಣ್ತಿದೆ ಅಲ್ವಾ. ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಿಗೂ ಸಹ ಸರ್ವ್ ಮಾಡಿದ್ದೀನಿ ನೋಡಿ. ಚೋಲೆ ಮಸಾಲ, ಹಾಗೆ ಅದ್ರ ಜೊತೆಗೆ ಲೆಮನ್ನು, ಈರುಳ್ಳಿ, ಚಪಾತಿ ಇದ್ರೆ ಸಖತ್ತಾಗಿರುತ್ತೆ. ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಡು ಈರುಳ್ಳಿನ ಕಚ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಮನೇಲಿ ಕಾಬೂಲ್ ಕಡಲೆನ ಹಾಕ್ಬಿಟ್ಟು ಮಾಡಿರ್ತೀರ, ಒಂದ್ಸರಿ ಈ ಥರ ಕಡಲೆ ಕಾಳನ್ನ ಸಹ ಹಾಕ್ಬಿಟ್ಟು ಈ ಚೋಲೆ ಮಸಾಲನ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಇನ್ನು ಅದಾದ ನಂತರ ಮತ್ತೆ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಕೆಲಸಗಳೆಲ್ಲ ಇರುತ್ತಲ್ವ, ಆ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಇವತ್ತು ಸಂಜೆಯಿಂದ ನಾನಿಲ್ಲಿ ಮತ್ತೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಒಂದು 3 ಗಂಟೆ ಹಂಗೆ ಒಂದು ಸ್ವಲ್ಪ ವಾತಾವರಣ ಚೇಂಜ್ ಆಗಿತ್ತು, ಅಂದರೆ ಮಳೆ ಬರೋ ಥರ ಅನ್ನಿಸ್ತಾ ಇತ್ತು. ಹಾಗೆ ಸಂಜೆ ಒಂದು ಸ್ವಲ್ಪ ಮಳೆನೂ ಸಹ ಬಂದಿತ್ತು. ಇನ್ನು ಈ ಮಳೆಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋದು ಅಥವಾ ಕುಡಿಯೋದಿದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಸಹ ಇಷ್ಟ ಆಗುತ್ತಲ್ವ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಒಂದು ಸೂಪ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಆ ಸೂಪಿಗೆ ಇವತ್ತು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಬೇಕಾಗಿತ್ತು. ಹಾಗಾಗಿ ಅದನ್ನು ಇಲ್ಲಿ ನೀಟಾಗಿ ಕಟ್ ಮಾಡಿ ಸಹ ಇಟ್ಕೊತಾ ಇದ್ದೀನಿ. ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟೆ ಇವತ್ತು ಈ ಸೂಪ್ನ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಾಗೆ ಈ ಥರ ಸೂಪೆಲ್ಲ ಯಾವುದೇ ರೆಸ್ಟೋರೆಂಟ್ಗಳಲ್ಲೂ ಸಹ ಸಿಗೋದೇ ಇಲ್ಲ. ಮನೇಲಿರುವಂತಹ ಪದಾರ್ಥಗಳನ್ನ ಹಾಕ್ಕೊಂಡು ನಾವೇನೇ ಮನೇಲಿ ಸುಲಭವಾಗಿ ಮಾಡ್ಕೋಬೋದು. ಹಾಗಾಗಿ ಇವತ್ತು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲಿ. ಇನ್ನು ಇಲ್ಲಿ ಸೂಪ್ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ಸೂಪ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಒಂದು 2 ಕ್ಯೂಬ್ ಆಗೋಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೀವು ಬೆಣ್ಣೆ ಬೇಡ ಅಂದರೆ ಎಣ್ಣೆನೂ ಸಹ ಸೇರಿಸ್ಕೋಬೋದು. ಇನ್ನು ಇಲ್ಲಿ ಬೆಣ್ಣೆ ಪೂರ್ತಿಯಾಗಿ ಕರಗಿದ ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ಳಿ, ಆವಾಗ ಸೂಪ್ನ ಕುಡಿಯುವಾಗ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನು ಬೆಳ್ಳುಳ್ಳಿ ಹಾಕಿದ ನಂತರ ಇದಕ್ಕೆ ಚಿಕ್ಕದು ಒಂದು ಈರುಳ್ಳಿನೂ ಸಹ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅದೆರಡನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇದು ಫ್ರೈ ಆದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ಸೂಪ್ನ ಮಾಡ್ತಿರೋದ್ರಿಂದ ಇಲ್ಲಿ 2 ಕಪ್ ಆಗೋಷ್ಟು ನೀರನ್ನ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದು ನೀಟಾಗಿ ಕುದಿಬೇಕು. ಈ ಟೈಮಲ್ಲಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ನಿಮಗೆ ಹಸಿಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಸೇರಿಸ್ಕೋಬಹುದು. ನಾನು ಚಿಲ್ಲಿ ಫ್ಲೇಕ್ಸ್ ಇತ್ತು ಅಂತ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಕೊಡೋದ್ರಿಂದ ಒಂದು ಸ್ವಲ್ಪ ಖಾರ ಕಡಿಮೆ ಮಾಡಬೇಕು ಅಂತೇಳಿ ನಾನಿವತ್ತು ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊತಾ ಇಲ್ಲ. ಇನ್ನು ಸೂಪ್ ಅಂದಮೇಲೆ ಪೆಪ್ಪರ್ ಪೌಡರ್ ಹಾಕಲೇಬೇಕಾಗತ್ತೆ. ಹಾಗಾಗಿ ಇನ್ನು ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಇನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ಇದು ಕುದಿಯೋ ಅಷ್ಟರಲ್ಲಿ ಇದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊತಿದ್ದೀನಿ. ನಾನು ಮಾಡ್ತಾ ಇರೋದು ಇವತ್ತು ಜೋಳದ ಹಿಟ್ಟಿನ ಸೂಪು ಸೂಪರಾಗಿರುತ್ತೆ. ಹಾಗಾಗಿ ಇನ್ನು ಇಲ್ಲಿ 2 ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೀರನ್ನ ಸೇರಿಸ್ಕೊತಿದ್ದೀನಿ. ನೀವು ಎಷ್ಟಾದರೂ ಹಾಕೋಬೋದು ನೀರು, ಯಾಕಂದರೆ ಕುದಿಸ್ತೀವಲ್ವ ಆವಾಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗಾಗಿ ಇನ್ನು ಇಲ್ಲಿ ಕುದಿಯೋದಕ್ಕೆ 2 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ 1 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಇಲ್ಲಿ ಗಂಟು ಇಲ್ಲದೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದು ಈ ಥರ ನೀರಾಗಿಯೇ ಇರಬೇಕಾಗತ್ತೆ. ನಾವು ಮೊದಲೇ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಸೂಪ್ ಅನ್ನೋದು ಗಟ್ಟಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಇನ್ನು ಇಲ್ಲಿ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ನಾವೇನು ಸೂಪಿಗೆ ನೀರನ್ನ ಕುದಿಯೋಕೆ ಇಟ್ಟಿದ್ವಲ್ವ ಅದು ಸಹ ಇಲ್ಲಿ ಕುದಿಯೋದಕ್ಕೆ ಬಂದಿತ್ತು. ಇನ್ನು ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಅದು ಕುದ್ದ ಮೇಲೂ ಸಹ ಕೊತ್ತಂಬರಿ ಸೊಪ್ಪಿನ ಕಲರ್ ಏನಿದೆ ಅಲ್ವಾ, ಗ್ರೀನ್ ಕಲರು ಹಾಗೆ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ಸೇರಿಸ್ಕೊಂಡಿದ್ದೀನಿ. ಇನ್ನು ಇದು ಕುದಿಯೋದಕ್ಕೂ ಸಹ ಶುರುವಾಯಿತು. ನಾವಿಲ್ಲಿ ಜೋಳದ ಹಿಟ್ಟನ್ನು ನೀರಿಗೆ ಹಾಕಿ ಕಲಿಸಿಟ್ಟಿದ್ವಲ್ವ ಆ ಬ್ಯಾಟರ್ನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಕೈ ಬಿಡದೇನೆ ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ಜೋಳದ ಹಿಟ್ಟಾಗಿರೋದ್ರಿಂದ ಬೇಗನೆ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಕೈ ಬಿಡದೇನೆ ಒಂದು 2 ರಿಂದ 3 ನಿಮಿಷ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗತ್ತೆ. ಇನ್ನು ಇದಕ್ಕಿಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನೇ ಸೇರಿಸ್ಕೊತಾ ಇದ್ದೀನಿ. ಸೂಪ್ ಅಂದರೆ ಒಂದು ಸ್ವಲ್ಪ ಸ್ವೀಟ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಿಮ್ಗೇನಾದರೂ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಸಕ್ಕರೆನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತೀವೋ ಆವಾಗ ಗಂಟು ಅನ್ನೋದು ಆಗೋದೇ ಇಲ್ಲ ಈ ಸೂಪು. ಹಾಗಾಗಿ ಇನ್ನು ಇದು ಇವಾಗ ಕುದಿಯೋದಕ್ಕೂ ಸಹ ಶುರುನೇ ಆಗೋಯಿತು. ನೋಡ್ತಾ ಇರ್ಬೋದು ನೀವು ಹಾಕಿದಾಗ ಎಷ್ಟು ನೀರಾಗಿತ್ತು ಈ ಸೂಪು. ಇವಾಗ ಕುದೀತಾ ಯಾವ ಥರ ಹದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಜೋಳದ ಹಿಟ್ಟನ್ನು ನೀರಿಗೆ ಹಾಕಿ ಕಲಿಸ್ತಾ ಇರ್ತೀವಲ್ವ ಆ ಟೈಮಲ್ಲಿ ಒಂದು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ಆವಾಗ ಸೂಪ್ ಅನ್ನೋದು ಕರೆಕ್ಟಾಗಿರುವಂತಹ ಅದಕ್ಕೆ ರೆಡಿ ಆಗುತ್ತೆ. ಇನ್ನು ಇದು ಪೂರ್ತಿಯಾಗಿ ಕುದಿಯೋದಕ್ಕೆ ಶುರುವಾಗಿತ್ತು. ಇನ್ನೇನು ಸ್ಟವ್ ಆಫ್ ಮಾಡೋಣ ಅನ್ನೋ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಕಡಿಮೆನೇ ಸೇರಿಸ್ಕೊಳ್ಳಿ. ಯಾಕಂದರೆ ಕುಡಿತಾ ಖಾರ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ
ಇನ್ನು ಪೆಪ್ಪರ್ ಪೌಡರನ್ನ ಸಹ ಸೇರಿಸಿ ಒಂದು ಕುದಿ ಬಂದ ನಂತರ ಇಲ್ಲಿ ಸ್ಟವ್ನ ಆಫ್ ಮಾಡಿದ್ದೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಹುಳಿ ಇರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಕಾಲು ಭಾಗದಷ್ಟು ಲಿಂಬೆಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಲಿಂಬೆಹಣ್ಣು ಸಕ್ಕರೆನ ಮಾತ್ರ ಮಿಸ್ ಮಾಡಿಬಿಡಿ, ಅದೆರಡನ್ನೂ ಹಾಕಿ ನೀವು ಈ ಜೋಳದ ಸೂಪ್ನ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದು ಅಷ್ಟೇ, ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ರುಚಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇವೆರಡನ್ನೂ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಇನ್ನು ಲಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ನಂತರ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಸಖತ್ ಟೇಸ್ಟಿಯಾಗಿಯೂ ಸಹ ಇರುತ್ತೆ. ನೋಡೋದಕ್ಕೆ ಇದು ಈ ಥರ ಕಾಣ್ತಾ ಇರ್ಬೋದು, ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾರಿಗೂ ಗೊತ್ತಾಗಲ್ಲ ಇದು ಜೋಳದ ಹಿಟ್ಟಿಂದ ಮಾಡಿರೋಂತಹ ಸೂಪು ಅಂತ. ಸೂಪರ್ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ಮಾತ್ರ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇನ್ನು ಮಳೆಗಾಲನೂ ಸಹ ಶುರು ಆಯಿತು ಅಲ್ವಾ, ನೆಗಡಿ ಕೆಮ್ಮು ಈ ಥರ ಬರ್ತಾನೆ ಇರುತ್ತೆ. ಹೆಲ್ತಿಯಾಗಿರುವಂತಹ ಸೂಪ್ನ ಮನೇಲಿ ನಾವು ಆರಾಮಾಗಿ ಮಾಡಿಕೊಂಡು ಕುಡಿಬೋದು. ಹಾಗೆ ಜೋಳದ ಹಿಟ್ಟಿದ್ರೆ ಆರಾಮಾಗಿ ನೀವು ವಾರದಲ್ಲಿ ಒಂದು 3 ದಿನನಾದರೂ ನೀವು ಈ ಥರ ಸೂಪ್ನ ಮಾಡಿಕೊಂಡು ಕುಡೀರಿ. ಇನ್ನು ಇಲ್ಲಿ ಬೌಲಿಗೆ ನಾನು ಸರ್ವ್ ಮಾಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಹಾಗೆ ಒಂದು ಸ್ವಲ್ಪ ಹಸಿ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಇದು ಮೇಲ್ಗಡೆ ಬ್ಲ್ಯಾಕ್ ಪೆಪ್ಪರ್ ಪೌಡರು ಸ್ಪ್ರಿಂಕಲ್ ಮಾಡಿ ಕುಡಿಯುವಾಗ ತುಂಬ ರುಚಿ ಬರುತ್ತೆ. ಹಾಗಾಗಿ ಇನ್ನು ನೋಡಿ ರೆಡಿನೇ ಆಗೋಯಿತು ಸಖತ್ ಟೇಸ್ಟಿಯಾಗಿರುವಂತಹ ಜೋಳದ ಹಿಟ್ಟಿನ ಸೂಪು. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ನೀವು ಮಿಸ್ ಮಾಡ್ದೇ ಈ ಸೂಪ್ನ ಮಾಡಿ ನಿಮ್ಮ ಮನೆ ಮಕ್ಕಳಿಗೂ ಸಹ ಈ ಸೂಪು ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಮಾತ್ರ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಮಕ್ಕಳಿಗೆ ಇಷ್ಟ ಆಯಿತು ಅಂದರೆ ಅದು ಚೆನ್ನಾಗಿದೆ ಅಂತಲೇ ಅರ್ಥ ಅಲ್ವಾ. ನಮ್ಮ ಮನೇಲಿ ನನ್ನ ಮಗಳಿಗೆ ಮಾತ್ರ ತುಂಬಾ ಇಷ್ಟ ಆಯಿತು. ನನ್ನ ಮಗ ಇರಲಿಲ್ಲ, ಅವ್ನು ಟ್ಯೂಷನ್ಗೆ ಹೋಗಿದ್ದ. ಅವ್ನು ಬಂದಮೇಲೆ ಅವನಿಗೂ ಸಹ ಬಿಸಿ ಮಾಡಿ ಕೊಡಬೇಕು. ಇನ್ನು ನಾನು ಸಹ ಇಲ್ಲಿ ಒಂದು ಬೈಟ್ನ ತೊಗೊತಿದ್ದೀನಿ. ಸೂಪರ್ ಟೇಸ್ಟಿಯಾಗಿದೆ. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಒಂದ್ಸರಿ ನೀವು ಮಿಸ್ ಮಾಡ್ದೇ ಈ ಸೂಪ್ನ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ, ನೀವು ಇದ್ರದ್ದು ಫಿದಾನೇ ಆಗೋಗ್ತೀರಾ. ನೀವು ಬೇರೆ ಥರದ ಸೂಪೆಲ್ಲ ಕುಡಿಯೋದಕ್ಕೇ ಹೋಗಲ್ಲ. ಆಮೇಲೆ ಇದಕ್ಕೇನು ಯಾವುದೇ ಖರ್ಚು ಸಹ ಇಲ್ಲ. ಬರೀ ಜೋಳದ ಹಿಟ್ಟು ಬಿಟ್ಟರೆ ಸಾಕು, ಈ ಸೂಪು ರೆಡಿನೇ ಆಗೋಗುತ್ತೆ. ಇನ್ನು ನಾನು ಸಹ ಇಲ್ಲಿ ಸೂಪೆಲ್ಲ ಕುಡಿದಾದ ನಂತರ ಇಲ್ಲಿ ನಾಳೆ ದೋಸೆ ಮಾಡೋಣ ಅಂತ ನವಣೆನ ನೆನೆಸಿಟ್ಟಿದ್ದೆ. ಇಲ್ಲಿ ನವಣೆನೂ ಸಹ ರುಬ್ಬಿಟ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬೇಗ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅಂದ್ಕೊತಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.